ಸೋಮವಾರ ಸಂಕ್ರಾಂತಿ ಹಬ್ಬ ಇದೆ, ಸಾಲು ಸಾಲು ರಜಾ ಕೂಡ ಇದೆ. ತಮ್ಮ ತಮ್ಮ ಊರುಗಳಿಗೆ ಹೋಗುವುದಕ್ಕೆ ಜನ ಮುಗಿಬಿದ್ದಿದ್ದಾರೆ. ಸಂಕ್ರಾಂತಿ ರಜಾ ಇರೋದ್ರಿಂದ ಪ್ರಯಾಣಿಕರಿಂದ ಮೆಜೆಸ್ಟಿಕ್ ತುಂಬಿ ತುಳುಕ್ತಾ ಇದೆ. ಬಸ್ ರೈಲಿಗಾಗಿ ಪ್ರಯಾಣಿಕರು ನೂಕುನುಗ್ಗಲು. ಬಸ್ಗಳಲ್ಲಿ ಸೀಟ್ ಕೂಡ ಸಿಗದೆ ಪ್ರಯಾಣಿಕರು ಪರದಾಡ್ತಾ ಇದ್ದಾರೆ. ಬಸ್ನಲ್ಲಿ ಹೋಗೋರು, ರೈಲ್ನಲ್ಲಿ ಹೋಗುವಂತ ಪ್ರಯಾಣಿಕರು ಪರದಾಡ್ತಿದ್ದಾರೆ. 400 ಕೆಎಸ್ಆರ್ಟಿಸಿ ಬಸ್ ಅನ್ನ ಹೆಚ್ಚುವರಿಯಾಗಿ ಬಿಟ್ಟರೂ ಕೂಡ ಕೊರತೆ ಕಾಣಿಸ್ತಾ ಇದೆ. 400 ಬಸ್ಗಳನ್ನ ಹೆಚ್ಚುವರಿಯಾಗಿ ಬಿಟ್ಟಿದ್ದಾರೆ. ಆದರೂ ಸಮಸ್ಯೆ ಆಗ್ತಾ ಇದೆ ಪ್ರಯಾಣ ಮಾಡೋರಿಗೆ. ಮೆಜೆಸ್ಟಿಕ್ ಸುತ್ತಮುತ್ತ ತಡರಾತ್ರಿ ಟ್ರಾಫಿಕ್ ಜಾಮ್ ಕೂಡ ಉಂಟಾಯಿತು. ನೋಡ್ತಾ ಇದ್ದೀರಲ್ಲ ದೃಶ್ಯದಲ್ಲಿ. ಸಂಕ್ರಾಂತಿ ಹಬ್ಬ ಬಂತು ಭಾನುವಾರ 15ನೇ ತಾರೀಕು. ಹಾಗಾಗಿ ರಜಾ ಇರುತ್ತೆ ಸಾಲು ಸಾಲು. ಶನಿವಾರ ಭಾನುವಾರ ವೀಕೆಂಡ್ ಅನ್ನೋದಾಗಿ ಹಬ್ಬಗಳನ್ನ ಆಚರಿಸೋದಕ್ಕೆ ಜನ ಊರುಗಳತ್ತ ಮುಖ ಮಾಡಿದ್ದಾರೆ. ರಜಾ ಕೂಡ ಇರೋದ್ರಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಒಮ್ಮೆಲೆ ಊರುಗಳತ್ತ ತೆರಳುತ್ತಾ ಇದ್ದಾರೆ. ಹಾಗಾಗಿ ಮೆಜೆಸ್ಟಿಕ್ ಬಸ್ ಹಾಗೆ ರೈಲು ನಿಲ್ದಾಣ ತುಂಬಿ ತುಳುಕ್ತಾ ಇದೆ. ಪ್ರತಿ ಬಾರಿ ಈ ರೀತಿಯಾದಂತ ಹಬ್ಬಗಳ ಸಂದರ್ಭದಲ್ಲಿ ಸಾಲು ಸಾಲು ರಜಾ ಇದ್ದಾಗ ಕೆಎಸ್ಆರ್ಟಿಸಿ ಕೂಡ ಅಲರ್ಟ್ ಆಗಿರುತ್ತೆ. ಹೆಚ್ಚುವರಿ ಬಸ್ನ ವ್ಯವಸ್ಥೆಗಳು ಕೂಡ ಆಗುತ್ತೆ. ಈ ಬಾರಿಯೂ ಕೂಡ 400 ಕೆಎಸ್ಆರ್ಟಿಸಿ ಬಸ್ ಅನ್ನ ಹೆಚ್ಚುವರಿಯಾಗಿ ಬಿಟ್ಟಿದ್ದಾರೆ. ಆದರೂ ಸಮಸ್ಯೆ ಆಗ್ತಾ ಇದೆ. ಬಸ್ಗಳಲ್ಲಿ ಸೀಟ್ ಸಿಗ್ತಾ ಇಲ್ಲ, ನೂಕುನುಗ್ಗಲಾಗ್ತಾ ಇದೆ. ಎಲ್ಲಿ ನೋಡಿದ್ರು ಪ್ರಯಾಣಿಕರಿಂದ ಮೆಜೆಸ್ಟಿಕ್ ತುಂಬಿ ತುಳುಕ್ತಾ ಇದೆ. ಊರುಗಳತ್ತ ಹೋಗೋದಕ್ಕೆ ಯಾವ ರೀತಿಯಾಗಿ ಜನ ಮೆಜೆಸ್ಟಿಕ್ ಕಡೆಗೆ ಧಾವಿಸ್ತಾ ಇದ್ದಾರೆ ಅನ್ನೋದಾಗಿ ನೋಡಬಹುದು. ವೀಕೆಂಡ್ ಇದೆ, ಭಾನುವಾರ ಇದೆ, ರಜಾ ಕೂಡ ಇದೆ. ಹಾಗಾಗಿ ಹಬ್ಬ ಆಚರಿಸುವುದಕ್ಕೆ ಊರುಗಳತ್ತ ತೆರಳುತ್ತಾ ಇದ್ದಾರೆ.